ಓಂ ಭಾಸ್ಕರಾಯ ನಮಃ. ನಾವು ವರ್ಷದಲ್ಲಿ ವಿಶೇಷವಾಗಿ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದೇ ಗ್ರಹಣಗಳಿಗೆ, ಅಮಾವಾಸ್ಯೆಗಳಿಗೆ, ಹುಣ್ಣಿಮೆಗಳಿಗೆ, ವಿಶೇಷವಾದ ತಿಥಿಗಳಿಗೆ. ಅಷ್ಟಮಿ ತಿಥಿ ಇರ್ಬೋದು, ಏಕಾದಶಿ ಇರ್ಬೋದು, ವಿಶೇಷವಾಗಿ ತೃತೀಯ ಇರ್ಬೋದು, ನಾವು ಸಂಕಷ್ಟ ಚತುರ್ಥಿ ಇರ್ಬೋದು. ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಗ್ರಹಣ ಕಾಲ ಬಂದಾಗ ಪ್ರತಿಯೊಬ್ಬರಲ್ಲೂ ಸಹ ಒಂದು ಜಾಗೃತಿ ಕೂಡ ಇರುತ್ತೆ. ಏನಪ್ಪ ಗ್ರಹಣ, ಇದು ನಮಗೆ ತೊಂದರೆ ಆಗುತ್ತಾ, ಪ್ರಕೃತಿಯಲ್ಲಿ ಏನಾದರೂ ಇದರ ಪ್ರಭಾವ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ನಾವು ಹೆಚ್ಚು ಪ್ರತಿಯೊಬ್ಬರ ಬಾಯಲ್ಲೂ ಸಹ ಎಲ್ಲೋ ಒಂದು ಕಡೆ ಗ್ರಹಣ ಅಂದರೆ ಏನಿದೇನೋ ತೊಂದರೆ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಮಗೆ ಎಲ್ಲೋ ಒಂದು ಕಡೆ ಉದ್ಭವ ಆಗುತ್ತೆ. ಅದೇ ರೀತಿ ಈ ಒಂದು ಈಗ 2024ರಲ್ಲಿ 8ನೇ ತಾರೀಕು 4ನೇ ತಿಂಗಳು 2024 ಸೋಮವಾರದ ದಿವಸ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಅದು ರಾಹುಗ್ರಸ್ತ ಸೂರ್ಯಗ್ರಹಣ. ಇದು ಹೇಳೋಕ್ಕೂ ಮುಂಚೆ ಭಾರತದಲ್ಲಿ ಇದು ಗೋಚಾರ ಇಲ್ಲ. ಬೇರೆ 13 ರಾಷ್ಟ್ರಗಳಲ್ಲಿ ಇದು ಗೋಚಾರ ಇದೆ. ಸೋಮವಾರ ಸಂಭವಿಸ್ತಾ ಇರ್ತಕ್ಕಂಥ ಗ್ರಹಣಕ್ಕೆ ನಾವು ಸೋಮಾವತಿ ಗ್ರಹಣ ಅಂತೂ ಕೂಡ ನಾವು ಕರಿತೀವಿ. ಸೋಮಾವತಿ ಗ್ರಹಣ ಅಂತೂ ಕೂಡ ಇದನ್ನು ಸೋಮಾವತಿ ರಾಹುಗ್ರಸ್ತ ಸೂರ್ಯಗ್ರಹಣ ಅಂತೂ ಕೂಡ ನಾವು ಕರಿತೀವಿ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಗ್ರಹಣ ಸಂಭವಿಸದೇ ಇದ್ದರೂ ಕೂಡ, ಅಂದರೆ ಗ್ರಹಣ ನಮಗೆ ಗೋಚಾರ ಇಲ್ಲದೇ ಇದ್ದರೂ ಕೂಡ ಅದಕ್ಕೆ ಒಂದಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಆದರೆ ಗ್ರಂಥಗಳಲ್ಲಿ ಒಂದು ಮಾತು ಹೇಳಿದೆ, ಗ್ರಹಣ ಎಲ್ಲಿ ಗೋಚಾರ ಆಗುತ್ತೋ ಅಲ್ಲಿ 75%ಇಂದ 100% ಅದರ ಪ್ರಭಾವ ಇರುತ್ತೆ. ಗ್ರಹಣ ಎಲ್ಲಿ ಗೋಚಾರ ಇರಲ್ವೋ ಅಲ್ಲಿ 25%ಇಂದ 50% ಅದರ ಗೋಚಾರ ಇರುತ್ತೆ. ಇದರ ಪ್ರಭಾವ ಯಾರ ಮೇಲೆ ಬೀಳುತ್ತೆ? ಪಂಚಭೂತಗಳ ಮೇಲೆ ಬೀಳುತ್ತೆ. ಎಷ್ಟೋ ಒಂದು ಸರಿ ನಾವು ವೃದ್ಧರಾಗ್ಬೋದು, ಗರ್ಭಿಣಿಯರಾಗ್ಬೋದು, ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಹಿಂಸೆ ಪಡ್ತಾ ಇರ್ತಕ್ಕಂಥ ರೋಗಿಗಳಾಗ್ಬೋದು, ಪುಟ್ಟ ಮಕ್ಕಳಾಗ್ಬೋದು. ಇವರು ಗ್ರಹಣ ಕಾಲದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು ಅಂತೂ ಕೂಡ ನಾವು ಎಷ್ಟೋ ಸರಿ ಹೇಳ್ಕೊಂಡು ಬರ್ತಾ ಇರ್ತೀವಿ. ಈ ಗ್ರಹಣ ಭಾರತದ ಕಾಲಕ್ಕೆ ಅನುಸಾರವಾಗಿ ಯಾವ ಸಮಯದಲ್ಲಿ ಗ್ರಹಣ ಸಂಭವಿಸುತ್ತೆ? ಯಾಕೆಂದರೆ ನಮಗೆ ಸೋಮವಾರ ಅಮಾವಾಸ್ಯೆ ಇದೆ, 8ನೇ ತಾರೀಕು 4ನೇ ತಿಂಗಳು ಅಮಾವಾಸ್ಯೆ ಇದೆ. ಹಾಗೆಯೇ ಮಂಗಳವಾರ ದಿವಸ ಯುಗಾದಿಯ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಿ. ಸೋಮವಾರ ಎಷ್ಟು ಸಮಯಕ್ಕೆ ಇದು ಗೋಚಾರ ಆಗುತ್ತೆ ಅಂದರೆ ಸೋಮವಾರದ ರಾತ್ರಿ ಗ್ರಹಣ ಸ್ಪರ್ಶಕಾಲ 10 ಗಂಟೆ 7 ನಿಮಿಷ, ಗ್ರಹಣ ಮಧ್ಯಮ ಕಾಲ 11 ಗಂಟೆ 46 ನಿಮಿಷ. ಅದೇ ಗ್ರಹಣ ಮೋಕ್ಷ ಕಾಲ ಬಿಡುಗಡೆಯಾಗ್ತಕ್ಕಂಥದ್ದು 2 ಗಂಟೆ, ಅಂದರೆ 9ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಇದು ಮೋಕ್ಷ ಕಾಲ ಕೂಡ ಆಗಿರುತ್ತೆ. ಹಾಗಾಗಿ ವೃದ್ಧರು ಇವರು ಸ್ವಲ್ಪ ಹುಷಾರಾಗಿರಿ. ಅದ್ರ ಜೊತೆಗೆ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರು, ವೃಶ್ಚಿಕ ರಾಶಿಯವರು, ಕನ್ಯಾ ರಾಶಿಯವರು, ವೃಷಭ ರಾಶಿಯವರು, ಸಿಂಹ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಿ. ಈ ಗ್ರಹಣ ಅಂತಂದಾಗ ಆಚರಣೆ ನಮಗಿಲ್ಲದೇ ಇದ್ದರೂ ಕೂಡ ಈ ಗ್ರಹಣ ಆದ ಮೇಲೆ ಗೋಧಿ ಆಗ್ಬೋದು, ಉದ್ದ ಆಗ್ಬೋದು, ಗೋಧಿ ಮತ್ತು ಉದ್ದನ್ನು ನಾವು ಗ್ರಹಣ ಕಾಲದಲ್ಲಿ ಮನೆಯಲ್ಲಿ ತೆಗೆದಿಟ್ಟು ಅದನ್ನು ಯಾರಿಗಾದರೂ ಕೊಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ಆದಿತ್ಯ ಹೃದಯವನ್ನು ಪಠನೆ ಮಾಡ್ಕೊಳ್ಳೋದು, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಯಥಾವಿಧಿಯಾಗಿ ಜಪಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಭಾರತ ದೇಶದಲ್ಲಿ ಈ ಗ್ರಹಣ ಗೋಚಾರ ಇಲ್ಲ, ಆಚರಣೆ ಇಲ್ಲ. ಆದರೂ ಕೂಡ ಆ ಕಾಲಕ್ಕೆ ಅನುಸಾರವಾಗಿ ಜಪ ತಪಗಳನ್ನು ಮಾಡಿಕೊಂಡ್ರೆ ಕರ್ಮಗಳಿಂದ ಮುಕ್ತಿ ಪಡಿತೀವಿ. ಹಾಗಾಗಿ ಅದು ಶುಭ ಕೂಡ, ಒಳ್ಳೆಯದು ಕೂಡ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.